ಇವತ್ತು ಮಂಡ್ಯದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು. ಸಾಮಾನ್ಯವಾಗಿ ಮಂಡ್ಯ ಅಂದರೆ ಕೇಸರಿಯಿಂದ ಸ್ವಲ್ಪ ದೂರನೇ ಇತ್ತು. ರಾಜಕೀಯವಾಗಿ ಹೇಳಿ ಕೇಳಿ JDSನ ಭದ್ರ ಕೋಟೆ ಕೂಡ ಆಗಿತ್ತು. ಜೊತೆಗೆ ಕಾಂಗ್ರೆಸ್ ಕೂಡ ಕಳೆದ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಅಥವಾ ಈ ಒಂದು ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಜೈಬೇರಿಯನ್ನೇ ಬಾರಿಸಿದೆ. ಆದರೆ ಈಗ ಬರ್ತಾ ಬದಲಾದಂಥ ಸನ್ನಿವೇಶದಲ್ಲಿ ಜೊತೆಗೆ ಮೊನ್ನೆ ನಡೆದಂಥ ಮದ್ದೂರು ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಪರಿಣಾಮ ಇವತ್ತು ಅಕ್ಷರಶಃ ಮದ್ದೂರಿನಲ್ಲಿ ಕೇಸರಿಯ ಸಂಘಟನೆಗಳು ಅಬ್ಬರವನ್ನು ಸೃಷ್ಟಿ ಮಾಡಿದ್ವು. ಪ್ರಮುಖವಾಗಿ BJP ನಾಯಕರು ಹಾಗೆ ಸಂಘಟನೆಗಳು ಸುಮಾರು 18ರಿಂದ 28 ಗಣೇಶ ವಿಸರ್ಜನೆ ಮಾಡುವ ಮೂಲಕ ಸರ್ಕಾರಕ್ಕೆ ಸವಾಲನ್ನು ಎದುರಿಸಿದ್ದಾರೆ. ಹಾಗಾದರೆ ಇವತ್ತು ಏನಾಯಿತು, ಇವತ್ತಿನ ಕಾರ್ಯಕ್ರಮ ಹೇಗಿತ್ತು, ಜೊತೆಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಗಣೇಶ ವಿಸರ್ಜನೆಯ ಮೂಲಕ ಈ ಕೇಸರಿ ಪಡೆ ಹೇಗೆ ಮಂಡ್ಯದಲ್ಲಿ ಮದ್ದೂರಲ್ಲಿ ತನ್ನ ಬೇರನ್ನು ಇನ್ನಷ್ಟು ಭದ್ರಗೊಳಿಸ್ತಾ ಇದೆ, ಸಂಪೂರ್ಣ ವಿವರ ಈ ಸ್ಟೋರಿಲಿದೆ. ಮಂಡ್ಯದ ಮದ್ದೂರಿನಲ್ಲಿ ಹಿಂದೂ ಸಂಘಟನೆಗಳ ಅಬ್ಬರ. ಒಂದು ದಿನ ಡಿಜೆ ಹಾಕಬಾರದಂತೆ, 28 ಗಣೇಶ ವಿಸರ್ಜನಾ ಮೆರವಣಿಗೆ, ಕೇಸರಿ ರಣಕಹಳೆ. ಇವತ್ತು ಕಲ್ಲು ಹೊಡೆದಿದ್ದಾರೆ, ನೆಕ್ಸ್ಟ್ ಬಾಂಬ್ ಹಾಕ್ತಾರೆ. ಕಲ್ಲು ತೂರಾಟ ನಡೆದ ಮಸೀದಿ ಪಕ್ಕದಲ್ಲೇ ಸಾಗಿದ ಮೆರವಣಿಗೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತರ ನಮ್ಮ ಹಿಂದೂಸ್ತಾನ್, ನಮ್ಮ ದೇಶ ಭಾರತ ದೇಶದಲ್ಲಿದ್ದೀವಿ. ಬೂದಿ ಮುಚ್ಚಿದ ಕೆಂಡ, ಕ್ಷಣ ಕ್ಷಣಕ್ಕೂ ಆತಂಕ. ಯಾವ ಕ್ಷಣದಲ್ಲಿ ಇನ್ನೇನಾಗುತ್ತೋ ಅನ್ನೋ ಭಯ. ಮಂಡ್ಯದ ಮದ್ದೂರು ನಿಗಿನಿಗಿ ಅಂತಿದೆ. ಮೊನ್ನೆಯಷ್ಟೇ ಗಣೇಶ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದ ಕಿಚ್ಚು ಇನ್ನೂ ಆರಿಲ್ಲ. ಇದೇ ಹೊತ್ತಿನಲ್ಲಿ ಇವತ್ತು ಸಿಟ್ಟಿಗೆದ್ದಿರೋ ಹಿಂದೂ ಸಂಘಟನೆಗಳು ಕೆರಳಿದ್ವು. ಇಡೀ ಮದ್ದೂರಿಗೆ ಮದ್ದೂರೇ ಕೇಸರಿಮಯ ಆಗಿತ್ತು. ಸಾವಿರಾರು ಹಿಂದೂ ಕಾರ್ಯಕರ್ತರು ಅಬ್ಬರಿಸಿದ್ರು. ರಣಕಹಳೆಯನ್ನೇ ಮೊಳಗಿಸಿರೋದು ಒಂದರ್ಥದಲ್ಲಿ ಇತಿಹಾಸವೇ ಸೃಷ್ಟಿಸಿದೆ. ಬೂದಿ ಮುಚ್ಚಿದ ಕೆಂಡದಂತಿರೋ ಮದ್ದೂರು ಇವತ್ತು ಸಂಪೂರ್ಣ ಕೇಸರಿಮಯ ಆಗಿತ್ತು. ಹಿಂದೂ ಸಂಘಟನೆಗಳ ಸಮಾಗಮವೇ ಆಗೋಗಿತ್ತು. ಸಾವಿರಾರು ಕಾರ್ಯಕರ್ತರು ಸುನಾಮಿಯಂತೆ ನುಗ್ಗಿ ಬಂದ್ರು. ಮೊನ್ನೆಯಷ್ಟೇ ಒಂದು ಗಣೇಶ ಮೆರವಣಿಗೆಯನ್ನ ಅಡ್ಡಿಪಡಿಸಿದ್ದಕ್ಕೆ ಇವತ್ತು ಬರೋಬ್ಬರಿ 28 ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶಿಸಿದ್ರು. ಈ ದೃಶ್ಯಗಳನ್ನೇ ಒಮ್ಮೆ ನೋಡಿ. ಹಿಂದೂ ಕಾರ್ಯಕರ್ತರ ಸಂಭ್ರಮ ಅದೆಷ್ಟರ ಮಟ್ಟಿಗೆ ಇತ್ತು ಅಂತ ಕೇಸರಿ ಶಾಲುಗಳನ್ನ ಹಿಡಿದು ಸಾವಿರಾರು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. DJ ಸೌಂಡಿಗೆ ಮಸ್ತ್ ಡ್ಯಾನ್ಸ್ ಮಾಡಿದ್ರು. BY ವಿಜಯೇಂದ್ರ, ಅಶೋಕ್ ನೇತೃತ್ವದ ನಿಯೋಗ ಭೇಟಿ, ಶಕ್ತಿ ಪ್ರದರ್ಶನ. ಇನ್ನು ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆಯಲ್ಲಿ ಘಟಾನುಘಟಿ BJP ನಾಯಕರೇ ಭಾಗಿಯಾದ್ರು. ಅಶೋಕ್, ವಿಜಯೇಂದ್ರ ನೇತೃತ್ವದ ನಿಯೋಗ ಮದ್ದೂರಿನಲ್ಲಿ ಅಬ್ಬರಿಸಿತು. ಮೆರವಣಿಗೆಯಲ್ಲಿ ಭಾಗಿಯಾದ್ರು. ಗಣೇಶನಿಗೆ ಪೂಜೆ ಸಲ್ಲಿಕೆ ಮಾಡಿದ್ರು. ಕೇಸರಿ ಧ್ವಜವನ್ನ ಹಿಡಿದು ಹಿಂದೂ ಕಾರ್ಯಕರ್ತರ ಮಧ್ಯೆ BJP ನಾಯಕರು ಡ್ಯಾನ್ಸ್ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಬಿಗಿ ಭದ್ರತೆ ಮಧ್ಯೆ ಮಸೀದಿ ಎದುರೇ ಸಾಗಿದ ಮೆರವಣಿಗೆ. ಇದಿಷ್ಟೇ ಅಲ್ಲ, ಮೊನ್ನೆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ಸ್ಥಳದಲ್ಲಿ ಇವತ್ತು ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಸಾಕ್ತು. ಮದ್ದೂರಿನ ಪೇಟೆ ಬೀದಿಯಲ್ಲಿರೋ ಮಸೀದಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಮುಂದೆ ಸಾಗಿದ ಗಣೇಶ ಮೆರವಣಿಗೆ ಜಾಮಿಯಾ ಮಸೀದಿ ಬಳಿಯೂ ಬಂತು. ಈ ವೇಳೆ ಮಸೀದಿ ಮುಂದೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕರ್ಪೂರ ಹಚ್ಚಿದ್ರು. ಮಸೀದಿಯಲ್ಲಿ ಕಲ್ಲು ಬಾಂಬ್ಗಳನ್ನು ಹೂತಿದ್ದಾರೆ. ನಿಮಗೆ ತೆಗೆಯೋ ತಾಕತ್ತಿದ್ಯಾ ಅಂತ ವಿಪಕ್ಷ ನಾಯಕ ಅಶೋಕ್ ಸವಾಲ್ ಹಾಕಿದ್ರು. ಒಂದು ದಿನ ಮೈಕ್ ಹಾಕಬಾರದಂತೆ, ನೀನು ಒಂದು ದಿನ ಡಿಜೆ ಹಾಕಬಾರದಂತೆ, ಅವ್ರು ದಿನ ಹಾಕೊಂಡು ನಾವ್ಯಾರ ಮಕ್ಕಳು, ಯಾರಿಗೆ ಸಿದ್ದರಾಮಯ್ಯವ್ರ ಬೆಂಬಲ, ಸಿದ್ದರಾಮಯ್ಯವ್ರ ಬೆಂಬಲ ಯಾರಿಗೆ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬ್
ನಿಮ್ ಸಂಪಾದನೆ. ಹೋಗ್ರಿ ಮಸೀದಿ ಹುಡುಕ್ರಿ. ನಾವೇನ್ ಪಾಕ್ನಲ್ಲಿದ್ದೀವ ಅಂತ ವಿಜಯೇಂದ್ರ ಅಶ್ವತ್ಥನಾರಾಯಣ್ ಬೆಂಕಿಯುಗಳಿದ್ರು. ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ. ಹಿಂದೂಗಳ ಮೇಲೆ ಹೊತ್ತು ಕಲ್ ತೂರುವಂಥದ್ದು, ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಹೊತ್ತು ಅಟ್ಟಹಾಸ ಮೆರೆತಕ್ಕಂಥ ದುಷ್ಟ ಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದೆ, ಇವೆಲ್ಲವಕ್ಕೂ ಸಹ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ರಾಜ್ಯ ಸರ್ಕಾರ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಕೇಸರಿ ಧ್ವಜವನ್ನ, ಹನುಮ ಧ್ವಜವನ್ನ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಡಲ್ಲ ಅಂತ. ನಾವೇನು ಪಾಕಿಸ್ತಾನದಲ್ಲಿದ್ದೀವಾ? ನಮ್ಮ ದೇಶದಲ್ಲಿ ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂಸ್ತಾನ್, ನಮ್ಮ ದೇಶ ಭಾರತ ದೇಶದಲ್ಲಿದ್ದೀವಿ. ನಮ್ಮ ಆಚರಣೆಗೆ ನಮಗೆ ಸ್ವಾತಂತ್ರ್ಯ ಇಲ್ವಾ? ಸ್ವಾತಂತ್ರ್ಯ ಇದೆಯಾ ಇಲ್ವಾ? ಈ ಸ್ವಾತಂತ್ರ್ಯಕ್ಕೂ ಅಡಚಣೆ ಮಾಡ್ತಿರೋತಾರೆ ಆ ಸರ್ಕಾರ. ಗಣೇಶ ವಿಸರ್ಜನಾ ಮೆರವಣಿಗೆ ಮದ್ದೂರು ಇತಿಹಾಸದಲ್ಲಿ ಇಂತಹದ್ದೊಂದು ಮೆರವಣಿಗೆ ಆಗಿರಲಿಲ್ಲ. ಅಷ್ಟೊಂದು ಜನಸಾಗರವೇ ಸೇರಿತ್ತು. ಹಿಂದೂ ಸಂಘಟನೆ ಕಾರ್ಯಕರ್ತರು ಭರ್ಜರಿ ಶಕ್ತಿ ಪ್ರದರ್ಶಿಸಿದ್ರು. ದಿಲೀಪ್ ಜೊತೆ ಕಿರಣ್ ಹಣಿಯಡ್ಕ, TV9 ಮದ್ದೂರು.